ಹಲೋ ರೆಡಿನಾ? ಫ್ರೆಂಡ್ಸ್ ನಮಸ್ತೆ. ಟೈಮ್ 9 ಗಂಟೆ ಆಗಿತ್ತು. ಕಾನ್ಸರ್ಟ್ ಇನ್ನೂ ಮುಗ್ದಿರಲಿಲ್ಲ. ಇನ್ನು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದರೆ ಕೊನೆವರೆಗೂ ಇರ್ಬೋದಾಗಿತ್ತು. ನಾನು ತುಂಬ ದೂರ ಹೋಗಬೇಕು, ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು ನೆಕ್ಸ್ಟ್ ಡೇ ಅನ್ನೋದಕ್ಕೋಸ್ಕರ ಹೊರಟೇ ಬಿಟ್ಟೆ. ಬಿರಿಯಾನಿ ತಿಂದ್ರಾ? ಅಲ್ಲಿಂದ ಹೊರಟ್ಬಿಟ್ಟು ಬಂದ್ಬಿಟ್ಟೆ. ಆದರೆ ನನ್ನ ಮನಸ್ಸೆಲ್ಲ ಅಲ್ಲೇ ಇತ್ತು. ಅಷ್ಟು ಚೆನ್ನಾಗಿತ್ತು ಕಾನ್ಸರ್ಟ್. ಎಷ್ಟು ಇಷ್ಟ ರಾಜೇಶ್ ಕೃಷ್ಣನ್ ಸರ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಿರ್ಬೋದು. ತುಂಬ ಒಳ್ಳೆ ಕಮೆಂಟ್ಸ್ ಏನೋ ಕಳಿಸ್ತೀರಾ. ಆದರೆ ಅದರಲ್ಲೊಬ್ಬರು ಅಕ್ಕ ತುಂಬ ಚೆನ್ನಾಗಿ ಬೆಳೀರಿ, ಆದರೆ ಕನ್ನಡ ಮರ್ತೋಗೋ ಥರ ಬೆಳಿಬೇಡಿ ಅಂತ ಹೇಳಿಬಿಟ್ಟು. ಅದೇ ಹೇಗೆ ಮರ್ತೋಗೋಕ್ಕಾಗತ್ತೆ? ನಾವು ಹುಟ್ಟಿರೋದು ಕನ್ನಡ ಮಣ್ಣಲ್ಲಿ, ಮಾತಾಡ್ತಾ ಇರೋದು ಕನ್ನಡ ಭಾಷೆ, ಮೈಯಲ್ಲಿ ಅರಿತಾ ಇರೋದು ಕನ್ನಡ ಮಣ್ಣಲ್ಲಿ ಹುಟ್ಟಿದ ತಾಯಿ ರಕ್ತ. ಅದೇಂಗೆ ಮರೆಯೋಕ್ಕಾಗತ್ತೆ ಅಲ್ವಾ? ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಎಂದೆಂದಿಗೂ ನಾವು ಕನ್ನಡದವರೇ. ಜೈ ಕರ್ನಾಟಕ ಮಾತೆ. ಸೊ ನೋಡಿದ್ರಿ, ಕಾನ್ಸರ್ಟ್ ಮುಗಿಯೋವರೆಗೂ ಇರಲಿಲ್ವಲ್ಲ